ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆಟ್ಸ್ ಲೋಕ ಬೈ ಧನುಷ್. ಇವತ್ತು ನೋಡ್ತೇನೆ ಗೊತ್ತಾಗಿರುತ್ತೆ ನಿಮಗೆ ಬೀಗಲ್ ಪಪ್ಪೀಸ್ ತೋರ್ಸಕ್ಕೆ ಬಂದಿದ್ದೀನಿ. ಇದ್ರ ಪ್ರೈಸ್, ಇದ್ರ ಏಜ್, ಇದ್ರ ಪೇರೆಂಟ್ಸ್ ಎಲ್ಲ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ವಾಲಿಟಿ ನೋಡ್ಕೊಂಬಿಡಿ, ಹೆಂಗಿದೆ ಕ್ವಾಲಿಟಿ. ಒಂದು ರಿಂಕಲ್ ಫೇಸ್, ಒಂದು ಎಕ್ಸ್ಟ್ರೀಮ್ ಕ್ವಾಲಿಟಿಯ ಬೀಗಲ್ ಮೇಲ್ ಪಪ್ಪಿ ಹಾಗೂ ಫೀಮೇಲ್ ಪಪ್ಪಿ ಎರಡೂ ಅವೈಲೇಬಲ್ ಇದೆ. ಈ ವಿಡಿಯೋಲಿ ನಿಮ್ಗೆ ಫುಲ್ಲಿ ಪ್ರೈಸು ಪೇರೆಂಟ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಬೀಗಲ್ ಪಪ್ಪೀಸ್ ಬಿಟ್ಟು ಶಿಡ್ಜು ಮೇಲ್ ಅಂಡ್ ಫೀಮೇಲ್ ಅವೈಲೇಬಲ್ ಇದೆ, ಅಸ್ಕಿ ಮೇಲ್ ಅಂಡ್ ಫೀಮೇಲ್ ಅವೈಲೇಬಲ್ ಇದೆ, ರೆಟ್ರಿವರ್ ಮೇಲ್ ಅಂಡ್ ಫೀಮೇಲ್ ಅವೈಲೇಬಲ್ ಇದೆ. ಸೊ ಈ 4 ಪಪ್ಪೀಸ್ 4 ಬ್ರೀಡ್ ಅಂತ ಸ್ಟಾಕಲ್ಲಿದೆ. ಸೊ ನಿಮಗೆ ಗೊತ್ತಿದೆ ಸ್ಟೋರಲ್ಲಿ ಅವೈಲೇಬಲ್ ಇದೆ, ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಸೊ ಬೀಗಲ್ ಮೇಲ್ ಹಾಗೂ ಫೀಮೇಲ್ ಅಟ್ ಪ್ರೆಸೆಂಟ್ ನಿಮ್ಗೆ ವಿಡಿಯೋ ತೋರಿಸ್ತಾ ಇರೋದು. ಈ ಪಪ್ಪಿ ಬಂದು ಫೀಮೇಲ್ ಪಪ್ಪಿ. ಸೊ ಮೇಲ್ ಅಲ್ಲಿದೆ, ಸೊ ಫೀಮೇಲ್ ಹೆವಿ ಆಕ್ಟಿವ್. ಸೊ ಎರಡು ಒಟ್ಟಿಗೆ ಇಟ್ಕೊಳಕ್ ಆಗಲ್ಲ ಅಂತ ನಾನು ಫೀಮೇಲ್ ಒಂದು ರೆಫರೆನ್ಸ್ ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವನ್ ಪ್ರೈಸ್ ಫೀಮೇಲ್, ಇವಳ ಪ್ರೈಸ್ ಬಂದು ಇವಾಗ ಹೇಳ್ಬಿಡ್ತೀನಿ ಓಪನ್ ಆಗಿ 12,000. ಒಂದು ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಈ ಕ್ವಾಲಿಟಿ ಈ ಪ್ರೈಸ್ಗೆ ನಿಮ್ಗೆ ಎಲ್ಲೂ ಸಿಗಲ್ಲ, ಯಾಕಂದ್ರೆ ಅಷ್ಟು ಕಮ್ಮಿಗೆ ನಾವು ಅಫೋರ್ಡ್ ಮಾಡ್ತಾ ಇದೀವಿ. ಈ ಪಪ್ಪಿನ 12,000 ಅಷ್ಟೇ. ಸೊ 12,000 ಕೊಟ್ಟು ಬೀಗಲ್ ಫೀಮೇಲ್ ಪಪ್ಪಿನ ನೀವು ಮನೆಗೆ ತಗೊಂಡು ಹೋಗ್ಬೋದು. ಸೊ ಅದ್ಬಿಟ್ಟು ಶಿಡ್ಜು ಮೇಲ್ ಪಪ್ಪಿ ಅವೈಲೇಬಲ್ ಇದೆ, ಅದು 14,000 ಆಗುತ್ತೆ. ಒಂದು ಟಾಪ್ ನಾಚ್ ಪಪ್ಪಿ, ಅದು ನಂದೇ ಬ್ರೀಡಿಂಗ್ ಪಪ್ಪಿ. ಸೊ ಈ ಬೀಗಲ್ ಪಪ್ಪಿ ಅಟ್ ಪ್ರೆಸೆಂಟ್ ಇವನ್ಗೆ ಮೇಲ್ ಫೀಮೇಲ್ ಇದು. ಸೊ ಈ ಫೀಮೇಲ್ ಪಪ್ಪಿಗೆ ಅಟ್ ಪ್ರೆಸೆಂಟ್ 33 ಡೇಸ್, 34 ಡೇಸ್ ಆಗಿದೆ. ಸೆಲ್ಫ್ ಫೀಡಿಂಗ್ ಅಲ್ಲಿದೆ, ಸರ್ಲಾಕ್ ಸೆಲ್ಫ್ ಫೀಡಿಂಗ್ ಅಲ್ಲಿದೆ. ಹೆವಿ ಆಕ್ಟಿವ್ ಪಪ್ಪಿ. ಸೊ ಫುಡ್ ಇಟ್ಟರೆ ಅದಾಗದೆ ತಿನ್ನುತ್ತೆ. ಸೊ ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ. ಒಂದು ಟಾಯ್ ಬ್ರೀಡ್ಗೆ ಕ್ಲಾಸಿಫೈ ಆಗುತ್ತೆ. ವೆರಿ ಇಂಟೆಲಿಜೆಂಟ್ ಡಾಗ್ ಅಂತಾನೆ ಹೇಳ್ಬೋದು. ಒಂದು ಬೆಸ್ಟ್ ಬ್ರೀಡ್ ಅಂತ ನೋಡ್ತಾ ಇದೆ. ಟಾಯ್ ಬ್ರೀಡ್ಸ್ ಅಲ್ಲಿ ಬೀಗಲ್, ಶಿಡ್ಜು ಕೂಡ ಹೆವಿ ಆಕ್ಟಿವ್, ತುಂಬಾ ಪ್ಲೇಫುಲ್ ಆಗಿರ್ತಾರೆ, ನಿಮಗೆ ಜಾಯ್ಫುಲ್. ಸೊ ನೀವು ಬೀಗಲ್ ಪಪ್ಪಿ ನೋಡ್ತಾ ಇದ್ರೆ ಡೆಫಿನೆಟ್ ಆಗಿ ಫೀಮೇಲ್ ಪಪ್ಪಿ ಕೂಡ ಹೋಗ್ಬೋದು. ಬ್ರೀಡಿಂಗ್ ಪರ್ಪಸ್ಗೆ ನೋಡ್ತಾ ಇದ್ರೆ ಒಂದು ಒಳ್ಳೆ ಲೈನ್ಸ್ ಇಂದ ಬಂದಿದೆ. ಸೊ ನೋಡ್ತಾ ಇರ್ಬೋದು ರಿಂಕಲ್ಸ್ ಹೆಂಗಿದೆ ಅಂತ. ಇನ್ನ 34 ಡೇಸ್ಗೆ ನೀವು ಇಷ್ಟು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ಬೋದು. ರಿಂಕಲ್ಸ್ ನೋಡ್ತಾ ಇರ್ಬೋದು ಹೆಂಗಿದೆ. ಒಂದು ಟಾಯ್ ಬ್ರೀಡಿನ ಪಪ್ಪಿ, ಹೆವಿ ನಿಮಗೆ ಲೆಸ್ ಮೈಂಟೆನೆನ್ಸ್ ಪಪ್ಪಿ. ಸೊ ಅಟ್ಲೀಸ್ಟ್ ಶಿಡ್ಜುಗೆ ಹೋದ್ರೆ ನಿಮ್ಗೆ ಗ್ರೂಮಿಂಗ್ ಎಲ್ಲ ಹೋಗ್ಬೇಕಾಗುತ್ತೆ. ಸೊ ಇದಕ್ಕೆ ಗ್ರೂಮಿಂಗ್ ಕೂಡ ಇರಲ್ಲ. ನೋಡ್ತಾ ಇರ್ಬೋದು ಇಷ್ಟು ಆಕ್ಟಿವ್ ಇದೆ. ಗ್ರೂಮಿಂಗ್ ಕೂಡ ಏನು ಅವಶ್ಯಕತೆ ಇರಲ್ಲ ಇದಕ್ಕೆ, ಯಾಕಂದ್ರೆ ಇದಕ್ಕೆ ಕೂದಲು ನಿಮಗೆ ತುಂಬಾ ಜನ ಎದುರ್ತಾರೆ ಸರ್ ಶಿಡ್ಜುಲಿ ಏರ್ ಫಾಲ್ ಆಗುತ್ತೆ ಅಂತ. ಸೊ ಅಂಥವರು ಟಾಯ್ ಬ್ರೀಡಲ್ಲಿ ನೋಡ್ತಾ ಇದ್ರೆ ಬೀಗಲ್ ಪಪ್ಪಿಗೆ ಹೋಗ್ಬೋದು. ಟಾಯ್ ಬ್ರೀಡ್ಸ್ ಅಲ್ಲಿ ನಿಮ್ಗೆ ಅಡ್ವಾಂಟೇಜ್, ನೀವೇನೋ ರೆಗ್ಯುಲರ್ ಟ್ರಾವೆಲರ್ಸ್ ಆಗಿದ್ರೆ ಜೊತೆಲೇ ಪಪ್ಪಿನ ಕರ್ಕೊಂಡು ಹೋಗ್ಬೋದು. ಇವ್ರೇನು ಜಾಸ್ತಿ ಸ್ಪೇಸ್ ಆಕ್ಯುಪೈ ಮಾಡೋಂಗಿಲ್ಲ. ನೀವು ಬೇರೆ ಕಡೆ ಬಿಟ್ಟೋಗೋ ತೊಂದರೆ ಏನಿರಲ್ಲ. ಡೆಫಿನೆಟ್ ಆಗಿ ಇವನ್ನ ನಿಮ್ಮ ಜೊತೆನೇ ಕೂಡ ಟ್ರಾವೆಲ್ ಮಾಡ್ಬೋದು. ನೋಡ್ತಾ ಇರ್ಬೋದು ಕ್ವಾಲಿಟಿ ಮಾತ್ರ ಸೂಪರು. ಸಿಂಗಲ್ ಮೇಲ್ ಪಪ್ಪಿ ಮತ್ತು ಸಿಂಗಲ್ ಫೀಮೇಲ್ ಪಪ್ಪಿ ವಿಡಿಯೋ ಅವೈಲೇಬಲ್ ಇದೆ. ನೀವು ನಿಮಗೆ ಮೆಸೇಜ್ ಮಾಡಿದ್ರೆ ಮೇಲ್ ಆಫ್ ಫೀಮೇಲ್ ಅಂತ ನಿಮ್ಗೆ ಡೆಫಿನೆಟಾಗಿ ಕಳಿಸ್ಕೊಡ್ತೀನಿ. ಅದು ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದರೆ ಆಲ್ ಓವರ್ ಕರ್ನಾಟಕ ಸೇಫಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಡ್ತೀವಿ. ನಿಮಗೆ ಗೊತ್ತಿರುತ್ತೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ನು ಇಲ್ಲಿವರೆಗೆ ಏನೂ ತೊಂದರೆ ಆಗಿಲ್ಲ, ಯಾಕಂದರೆ ವಿತ್ ಪರ್ಸನ್ ಕೂಡ ಮಾಡ್ತೀವಿ, ವಿತೌಟ್ ಪರ್ಸನ್ ಕೂಡ ಅವೈಲೇಬಲ್ ಇದೆ. ಸೊ ಅದು ಬಿಟ್ಟು ಬೀಗಲ್ ನಿಮಗೆ ಇವನ್ಗೆ 34 ಡೇಸ್ ಆಗಿದೆ. ಇನ್ನು 10 ಡೇಸ್ ಬಿಟ್ಟು ವ್ಯಾಕ್ಸಿನೇಷನ್ ಮಾಡಿಸಿದ್ರೆ ವ್ಯಾಕ್ಸಿನೇಷನ್ಗೆ ರೆಡಿ ಇರುತ್ತೆ. 45, 60, 90 ಡೇಸ್ಗೆ ವ್ಯಾಕ್ಸಿನೇಷನ್ ಆಗಬೇಕು ಇವ್ರಿಗೆ. ಸೊ ಅದ್ರಲ್ಲಿ 3 ವ್ಯಾಕ್ಸಿನೇಷನ್ಸ್, ಆಮೇಲೆ ಇಯರ್ಲಿ ಒನ್ಸ್. ಸೊ ನೋಡ್ತಾ ಇರ್ಬೋದು ಇವಾಗ ಫೀಡಿಂಗ್ ಆಗಿದೆ, ಅದಕ್ಕೆ ಹಿಂಗೆ ಸೈಲೆಂಟ್ ಆಗಿದ್ದಾಳೆ ಇವಳು. ಅದು ಬಿಟ್ಟು ನಿಮಗೆ ಪಪ್ಪಿ ಹೆಲ್ತಲ್ಲಿ ಆಗಿರ್ಬೋದು, ಮಾರ್ಕಿಂಗ್ ಆಗಿರ್ಬೋದು ಎಲ್ಲ ಪರ್ಫೆಕ್ಟ್ ಆಗಿದೆ. ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಒಂದು ಟಾಯ್ ಬ್ರೀಡಿನ ಮೇಲ್ ಹಾಗೂ ಫೀಮೇಲ್ ಪಪ್ಪಿ ಇವತ್ತು ನನ್ನ ಸ್ಟೋರಲ್ಲಿ ಅವೈಲೇಬಲ್ ಇದೆ. ವೆರಿ ಇಂಟೆಲಿಜೆಂಟ್ ಡಾಗ್ ಅಂತಲೇ ಹೇಳ್ಬೋದು. ತುಂಬ ಲೆಸ್ ಮೇಂಟೆನೆನ್ಸ್ ಕೂಡ. ಒಂದು ಬೆಸ್ಟ್ ಪ್ರೈಸ್ಗೆ ಒಂದು ಬೆಸ್ಟ್ ಪಪ್ಪಿ ನೀವು ತೊಗೊಂಡೋಗ್ಬೇಕು ಅಂದರೆ ಬೀಗದಲ್ಲಿ ಅದು ಈ ಪಪ್ಪಿ ಆಗಿರುತ್ತೆ. ಸೊ ಈ ಪಪ್ಪಿ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಪೆಟ್ಸ್ ಲೋಕ ಬೈ ಧನುಷ್. ಥ್ಯಾಂಕ್ ಯು.